ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಮುಗಿತಾ ಇತ್ತು ಅನ್ನೋ ಅಷ್ಟೊತ್ತಿಗೆ ಮತ್ತೊಂದು ಹಬ್ಬ ಬಂತು, ಶ್ರೀರಾಮ್ ನವಮಿ. ಅಂದರೆ ಶ್ರೀರಾಮಚಂದ್ರ ಹುಟ್ಟಿದ ದಿನ. ಹಬ್ಬ ಅಂತ ಒಂದು ಕಡೆ ಖುಷಿ ಆದರೆ ಮತ್ತೊಂದು ಕಡೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಬೇಜಾರು. ಬಟ್ ದಟ್ಸ್ ಓಕೆ ಅಲ್ವಾ? ಕೆಲಸ ಹಬ್ಬ ಅಂದಮೇಲೆ ಕೆಲಸ ಇದೆಲ್ಲ ಮಾಡಲೇಬೇಕಲ್ವಾ? ನೀವೆಲ್ಲರೂ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಈ ಹಬ್ಬದಲ್ಲಿ ಮ್ಯಾಂಡೇಟರಿಯಾಗಿ ಮಾಡೋದು ಅಂತಂದರೆ ಪಾನಕ, ಕೋಸಂಬರಿ ಹಾಗೆ ಮಜ್ಜಿಗೆ. ನಾ ಹೇಳಿದ್ದೆ ಅಲ್ವಾ, ಈ ಹಬ್ಬಗಳೆಲ್ಲ ನಂಗೆ ತುಂಬ ಸ್ಪೆಷಲ್ ಅಂತ. ನನ್ನ ಮಗ ಇರೋದ್ರಿಂದ ನಂಗೆ ಇನ್ನೂ ಸ್ಪೆಷಲ್. ಈ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಮಾಡಿದ್ವಿ, ನಾನು ಏನೇನು ಮಾಡಿದ್ದೆ, ಹಾಗೆ ಯಾವ ಥರ ಪೂಜೆ ಮಾಡಿದ್ದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೆಡಿಯಾಗಿ ಕೆಳಗೆ ಬರೋ ಹೊತ್ತಿಗೆ ಟೈಮ್ ಆಲ್ರೆಡಿ 7 ಗಂಟೆ ಆಗಿತ್ತು. ಸೊ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಇವತ್ತು ಮೊಸರು ಅವಲಕ್ಕಿ ಮಾಡ್ತಾ ಇದ್ದೀನಿ. ಈ ಶ್ರೀರಾಮ್ ನವಮಿ ಹಬ್ಬದಲ್ಲಿ ನಾನು ಪ್ರತಿ ವರ್ಷ ಹೀಗೆ ಒಂದು ಪೀಠದ ಮೇಲೆ ಸ್ವಲ್ಪ ರಂಗೋಲಿ ಹಾಕಿ ಅದ್ರ ಮೇಲೆ ಶ್ರೀರಾಮನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀನಿ. ನಾನು ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ನಾನಿಲ್ಲಿ ರಾಮಾಯ ನಮಃ ಅಂತ ಬರ್ಕೊಳ್ತಾ ಇದ್ದೀನಿ. ರಾಮ ಅನ್ನೋ ನಾಮಸ್ಮರಣೆನೇ ತುಂಬ ವಿಶೇಷವಾದದ್ದಲ್ವಾ, ಅದಕ್ಕೆ ನಾನು ರಾಮಾಯ ನಮಃ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಶ್ರೀರಾಮರ ಧನಸ್ಸು ಚಿತ್ರ ಕೂಡ ಬರ್ದಿದ್ದೀನಿ. ಹಾಗೆ ನಾವು ಏನೇ ಪೂಜೆ ಮಾಡಬೇಕಾದ್ರೂ ಗಣೇಶನ್ಗೆ ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ಗಣೇಶನ್ ಚಿಹ್ನೆ ಆಗಿರೋ ಸ್ವಸ್ತಿಕ್ ಚಿಹ್ನೆ ಕೂಡ ನಾನಿಲ್ಲಿ ಬರ್ದಿದ್ದೀನಿ. ಹಾಗೆ ಆಂಜನೇಯ ಸ್ವಾಮಿಯ ಒಂದು ಸಂಜೀವಿನಿ ಬೆಟ್ಟದ ಗುರುತದಿಂದ ಆ ಒಂದು ಚಿತ್ರ ಕೂಡ ಬರ್ದಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರಾಮನ ಪಾದುಕೆಗಳನ್ನ ಬರ್ಕೊಳ್ತಾ ಇದ್ದೀನಿ. ಅದಾದ ನಂತರ ಶ್ರೀರಾಮ ಜಯರಾಮ ಅಂತ ಕೂಡ ಬರಿತಾ ಇದ್ದೀನಿ. ಅದಾದ ನಂತರ ನಾನು ಆಂಜನೇಯ ಸ್ವಾಮಿಯ ಗದೆಯ ಚಿತ್ರ ಕೂಡ ಬರ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಬಾಳೆಹಣ್ಣಿನ ಚಿತ್ರ ಬರೆದು ಈ ಪೀಠದ ಅಲಂಕಾರನ ಮುಗಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಶ್ರೀರಾಮ ನವಮಿ ಹಬ್ಬದ ದಿನ ಈ ಥರ ಮಾಡಿ ಅದ್ರ ಮೇಲೆ ಶ್ರೀರಾಮರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ನೀವು ನೋಡ್ಬೋದು ಈ ಥರ ಕಾಣಿಸ್ತಾ ಇದೆ ಇವಾಗ ದೇವ್ರ ಮನೆ. ಇನ್ನು ನಾನು ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ. ಅದಕ್ಕೆ ಮುಂಚೆ ನಾನು ಶ್ರೀರಾಮ ನವಮಿಗೆ ತುಂಬ ಸ್ಪೆಷಲ್ ಆಗಿ ಮಾಡುವಂಥ ಪಾನಕ, ಕೋಸಂಬರಿ, ಮಜ್ಜಿಗೆ ಈ ಪ್ರಸಾದಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1 ಗಂಟೆ ನೆನೆಸಿರುವಂಥ ಹೆಸರು ಬೇಳೆ ತಗೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಸೌತೆಕಾಯಿ, ದಾಳಿಂಬೆ ಹಾಗೆಯೇ ಮಾವಿನಕಾಯಿ ಹಾಕಿ ಮಾಡ್ತಾ ಇದ್ದೀನಿ ಇವತ್ತು. ಈ ಥರ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಂಬೆ ಹಣ್ಣು ಬದಲು ನಾನು ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ಮಾವಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು, ನಿಮ್ಗೆ ಏನಾದರೂ ಹುಳಿ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು. ನಾನಿವತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ. ನಮ್ಮ ಮನೇಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟು ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ರುಚಿ ನೋಡಿಕೊಂಡು ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಹಾಕಿ ಮಾಡಿರೋ ಸ್ಪೆಷಲ್ ಕೋಸಂಬರಿ ರೆಡಿ ಆಗುತ್ತೆ. ನೀವು ನಾರ್ಮಲ್ ಕೋಸಂಬರಿಗಿಂತ ಈ ಕೋಸಂಬರಿ ತುಂಬ ಚೆನ್ನಾಗಿರುತ್ತೆ. ಲೆಮನ್ ಹಾಕಿ ಮಾಡೋದು ಒಂಥರ ಟೇಸ್ಟು, ಬಟ್ ಇದು ಇನ್ನೊಂಥರ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ದೇವ್ರಿಗೆ ನೈವೇದ್ಯ ಇಡ್ಬೇಕಂತ ನಾನು ಫಸ್ಟೇ 1 ಕಪ್ಪಿಗೆ ಹಾಕಿ ಸ್ವಲ್ಪ ಕೋಸಂಬರಿನ ಎತ್ತಿಡ್ತಾ ಇದ್ದೀನಿ. ಏನು ಮುಟ್ಟಲ್ವಾ? ಗುಡ್ ಬಾಯ್ ಆಗಿದ್ಯಾ? ಚಾಕುನು ಮುಟ್ಟಲ್ವಾ? ಸೈಲೆಂಟ್ ಆಗಿದ್ಯಾ? ತಿನ್ಬಾರ್ದು ಮಾಮಿದು. ಎಷ್ಟು ಚೆನ್ನಾಗಿ ನೋಡಿ ಕೆಂಪಿಗೆ. ನಾವು ಮಕ್ಕಳನ್ನೇ ದೇವರು ಅಂತ ಹೇಳ್ತೀವಿ ಅಲ್ವಾ. ನಾನಿಲ್ಲಿ ದೇವ್ರ ಪ್ರಸಾದಕ್ಕೆ ಅಂತ ಹೇಳಿ ಪಾನಕ ಮಾಡ್ತಾ ಇದ್ರೆ ನನ್ನ ಮಗ ನನಗೆ ಕರ್ಬೂಜ ಹಣ್ಣು ಬೇಕು ಅಂತ ಹೇಳ್ತಾ ಇದ್ದ. ಇನ್ನೇನು ಮಾಡೋಕ್ಕಾಗತ್ತೆ, ಮಗು ಅಲ್ವಾ ಅಂತ ಹೇಳಿ ನಾನು 1-2 ಪೀಸ್ ಕರ್ಬೂಜ ಹಣ್ಣು ಕಟ್ ಮಾಡಿ ಕೊಟ್ಟೆ. ಅವ್ನು ಫುಲ್ ಖುಷಿಯಾಗಿ ಯಮ್ಮಿ ಅನ್ಕೊಂಡೆ ಅಂತ ಇದ್ದ. ಈ ಹಬ್ಬ ನಂಗೆ ತುಂಬಾ ಸ್ಪೆಷಲ್. ಯಾಕಂದರೆ ನಮ್ಮ ಅಮ್ಮನ ಮನೆ ಎದುರುಗಡೆನೆ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಅಲ್ಲಿ ಹನುಮ ಜಯಂತಿ, ಶ್ರೀರಾಮ ನವಮಿ ಈ ಹಬ್ಬಗಳನ್ನ ತುಂಬ ಜೋರಾಗಿ ಮಾಡ್ತಾಯಿದ್ರು. ಅದನ್ನು ನೋಡಿ ಬೆಳೆದಿರೋದ್ರಿಂದ ನನಗೂ ಕೂಡ ತುಂಬ ಸ್ಪೆಷಲ್. ನಾನಿಲ್ಲಿ ಪಾನಕ ಮಾಡೋದಕ್ಕೆ ಫಸ್ಟ್ ಒಂದು ಮಿಕ್ಸರ್ ಜಾರಿಗೆ 2-3 ಕಪ್ ಆಗುವಷ್ಟು ಕರ್ಬೂಜ ಹಣ್ಣು ಹಾಕಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ನಾನಿಲ್ಲಿ 3-4 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಹಣ್ಣು ತುಂಬಾ ಸ್ವೀಟ್ ಇತ್ತು, ಹಾಗಾಗಿ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಪಾನಕ ರೆಡಿ ಆಗುತ್ತೆ. ತುಂಬ ಬೇರೆ ಬೇರೆ ಥರನೂ ಎಲ್ಲ ಮಾಡ್ತಾರೆ, ಬಟ್ ಇದು ತುಂಬ ಸಿಂಪಲ್ ಪ್ರೊಸೀಜರ್, ತುಂಬ ಬೇಗ ಆಗುತ್ತೆ ಆ್ಯಂಡ್ ಟ್ರೆಡಿಷ್ನಲ್ ಮೆಥಡ್ ಕೂಡ. ಮನೆಗಳಲ್ಲೆಲ್ಲ ಸಿಂಪಲ್ ಆಗಿ ಇದೇ ಥರ ಪಾನಕ ಮಾಡ್ಕೊಳ್ಳೋದು. ಸೊ ರುಚಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಅದಾದಮೇಲೆ ಮಜ್ಜಿಗೆ ಮಾಡ್ತಾ ಇದ್ದೀನಿ. ನನ್ನ ಮನೆಯಲ್ಲೇ ಹೆಪ್ಪಾಕಿದ್ದೆ ಅಲ್ವಾ, ಆ ಗಟ್ಟಿ ಮೊಸರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸರಲ್ಲಿ ಒಂದು 3-4 ರೌಂಡ್ ಹಾಕ್ಸಿದ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡ್ರೆ ಮಜ್ಜಿಗೆ ಕೂಡ ರೆಡಿ ಆಗುತ್ತೆ. ತುಂಬ ಸಿಂಪಲ್ ಆಗಿ ಮಜ್ಜಿಗೆ ಮಾಡ್ತಾ ಇದ್ದೀನಿ. ಅಂದರೆ ಶುಂಠಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನೂ ಹಾಕ್ತಿಲ್ಲ. ಅದೆಲ್ಲ ಹಾಕಿದ್ರೆ ಮಸಾಲೆ ಮಜ್ಜಿಗೆ ಆಗುತ್ತೆ. ಈ ಬಿಸಿಲಿಗೆ ಹೀಗೆ ಪ್ಲೇನ್ ಮಜ್ಜಿಗೆ ಕುಡಿದ್ರೇ ತುಂಬ ತಂಪು. ಆ್ಯಕ್ಚುಲಿ ಪೆಪ್ಪರ್ ಕೂಡ ಹಾಕ್ತೇನೆ ಕುಡಿದ್ರೆ ಇನ್ನೂ ತಂಪಾಗಿರುತ್ತೆ. ಮಜ್ಜಿಗೆ, ಉಪ್ಪು ಇದೇ ಸಾಕು, ದೇಹಕ್ಕೆ ಕೂಡ ತುಂಬ ತಂಪಾಗಿರುತ್ತೆ. ಬಟ್ ಮನೆ ಮೊಸರು ಹಾಕಿರೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನಿವಾಗ ಒಂದು ಪ್ಲೇಟಿಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಕೋಸಂಬರಿ, ಪಾನಕ ಹಾಗೆ ಮಜ್ಜಿಗೆ, ಇದೆಲ್ಲದಕ್ಕೂ ಒಂದು ತುಳಸಿ ದಳ ಹಾಕಿದ್ರೆ ತುಂಬ ಶ್ರೇಷ್ಠ. ರುಚಿ ಎಲ್ಲದು ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಇಷ್ಟ ಆಗಿದ್ದು ಕೋಸಂಬರಿ. ನಂಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಸೊ ಮಾವಿನಕಾಯಿ ಹಾಕಿ ಮಾಡಿರೋದ್ರಿಂದ ಕೋಸಂಬರಿ ನಂಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಆದಮೇಲೆ ನಾನು ಇವತ್ತು ವಿಶೇಷವಾಗಿ ಬಾಳೆಹಣ್ಣಿನಿಂದ ಮಂಗಳಾರತಿನ ಮಾಡ್ತಾ ಇದ್ದೀನಿ. ಈ ಹಬ್ಬದ ದಿನ ಬಾಳೆಹಣ್ಣಿನಲ್ಲಿ ದೀಪಾರಾಧನೆ ಮಾಡೋದು ಕೂಡ ತುಂಬಾ ವಿಶೇಷ. ಏನಿಲ್ಲ, ಒಂದು ದೊಡ್ಡ ಬಾಳೆಹಣ್ಣು ಇತ್ತಂದರೆ ಅದನ್ನು 4 ಭಾಗ ಮಾಡಿ ಈ ಥರ ಒಂದು ತಾಮ್ರದ ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ಬಾಳೆಹಣ್ಣಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟ್ ಅದಕ್ಕೆ ತುಪ್ಪದ ಬತ್ತಿ, ಅಂದರೆ ತುಪ್ಪದಲ್ಲಿ ನೆನೆಸಿರೋ ಬತ್ತಿನ ಬಾಳೆಹಣ್ಣಿನ ಮೇಲೆ ಒಂದು ಬತ್ತಿ ಇಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹೂವಿಂದ ಅಲಂಕಾರ ಮಾಡಿಕೊಂಡ್ರೆ ಬಾಳೆಹಣ್ಣಿನ ಮಂಗಳಾರತಿ ರೆಡಿ ಆಗುತ್ತೆ. ಶ್ರೀರಾಮನವಮಿ ಅಂದ್ರೇ ತುಂಬ ಪವಿತ್ರವಾದ ದಿನ, ಅಂದರೆ ಶ್ರೀರಾಮರ ಹುಟ್ಟಿದ ದಿನ. ಶ್ರೀರಾಮರು ಬಂದು ವಿಷ್ಣುವಿನ 7ನೇ ಅವತಾರ ಅಂತ ಹೇಳ್ತಾರೆ. ಇದು ಬಂದು ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಸಿಂಬಲ್ ಅಂತಾನೂ ಹೇಳ್ತಾರೆ. ಹಾಗೇನೆ ಈ ಹಬ್ಬನ ನಾವು ಚೈತ್ರ ಮಾಸದ ನವಮಿ ತಿಥಿಯಲ್ಲಿ ಆಚರಣೆ ಮಾಡ್ತೀವಿ. ಶ್ರೀರಾಮನ್ ಜೀವನ ನಮಗೆ ಏನು ಕಲಿಸುತ್ತೆ ಗೊತ್ತಾ? ಯಾವಾಗಲೂ ಧರ್ಮ ಮಾರ್ಗದಲ್ಲೇ ನಡಿಬೇಕು, ತಂದೆ ತಾಯಿ ಗೌರವ ಕೊಡಬೇಕು, ಹಾಗೆ ಧರ್ಮಕ್ಕಾಗಿ ಹೋರಾಡಬೇಕು. ಹೀಗೆ ತುಂಬ ಅನೇಕ ನೈತಿಕ ಪಾಠಗಳನ್ನ ನಮಗೆ ಶ್ರೀರಾಮನ್ ಜೀವನ ಕಲಿಸ್ಕೊಡುತ್ತೆ. ಈ ದಿನ ಜನರು ಮನೆಗಳಲ್ಲಿ ಪೂಜೆ ಮಾಡ್ತಾರೆ, ರಾಮಾಯಣ ಓದ್ತಾರೆ, ಜೈ ಶ್ರೀರಾಮ್ ಅಂತ ಭಜನೆ ಮಾಡ್ತಾರೆ, ಹಾಗೆ ರಾಮಕೋಟಿ ಬರೀತಾರೆ, ಹಾಗೆ ಉಪವಾಸ ಮತ್ತು ಭಜನೆಗಳನ್ನ ಕೂಡ ಮಾಡ್ತಾರೆ. ನಾವು ರಾಮನ ಆದರ್ಶಗಳಲ್ಲಿ 1% ಆದರೂ ನಾವು ಅನುಸರಿಸಿದ್ರೆ ನಮ್ಮ ಜೀವನ ಕೂಡ ತುಂಬ ಸುಂದರವಾಗಿರುತ್ತಲ್ವಾ? ಈ ಎಲ್ಲ ಕಾರಣಗಳಿಂದ ನಾನು ಈ ಹಬ್ಬನ ತುಂಬಾ ಭಕ್ತಿಯಿಂದ ಆಚರಿಸ್ತೀನಿ. ಮಾಮಿ ಅಲ್ವಾ ನೀನು? ನಿಂಚು. ಇದನ್ನ ಹಾಕೋಣ. ಮಾಮಿದು ಬಟ್ಟೆ ಅಮ್ಮಗಿಸಿ. ಏನಮ್ಮ? ಹೌದಾ? ಸರ ಬೇಬಿಗೆ. ವಾವ್, ಕೃಷ್ಣ ಮಾಮಿನ ಸರ. ಆಮೇಲೆ ಇದು ಓಲೆ ಅಮ್ಮ ಹಾಕೊಂಡಿದ್ರೆ ಅಲ್ಲ. ಹೇಳಮ್ಮ. ಅಮ್ಮ ನೋಡು, ಈಗ ಬೇಬಿನೂ ಹಾಕೊಳ್ಳುತ್ತೆ. ಹೌದು ಚಿನ್ನ, ಎಷ್ಟು ಚೆನ್ನಾಗಿ ಕಾಣ್ತೀಯ ನೀನು. ವಾವ್, ಇನ್ನೊಂದು ಓಲೆ ಹೇಳಿ. ಈ ಕಡೆ ಓಲೆ ಹಾಕೋಣ. ಇದು ಹಾಕೋಣ. ನನ್ನ ಬೇಬಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಉಪ್ಪು ನೀಟಾಗಿರು. ನೀನು ಅಳ್ಳಾಡ್ಬಾರ್ದು. ಹ್ಯಾಪಿ ಬರ್ತ್ಡೇಗೆ ಹೋಗ್ತಿದೀವಲ್ಲ ಅಮ್ಮ.
ಎಷ್ಟು ಚೆನ್ನಾಗಿದೆ. ಇಲ್ಲ ಮುಟ್ಕೊಂಬಂದು. ವಾವ್, ನನ್ನ ಮಗ ಕೃಷ್ಣ ಮಾಮಿ ಆಗಿದೆ ಇವತ್ತು. ಇಲ್ಲಮ್ಮ ಆ ಕಡೆ. ಏನಾಗಲ್ಲ, ಮುಟ್ಕೊಂಬಾರ್ದು ಚಿನ್ನ. ಹೇಳಿ ಬಿಡು, ಮುಟ್ಕೊಂಬೇಡ. ಹಾಂ ಹೇಳಿ. ಇಲ್ಲಮ್ಮ ಇವಾಗ ಮುಖ ತೋರಿಸು. ಎಲ್ಲೋ ಕಲರ್ ಬೇಡ, ನಾಳೆ ಹಾಕೋಣ ಎಲ್ಲೋ ಕಲರ್. ಇಲ್ಲ ಚಿನ್ನ. ವಾವ್, ಇಲ್ಲ ಇರು, ನಿಂಚು, ಕೂಚು ಕೂಚು. ಇಲ್ಲ ಇರು ಇರು. ಇಲ್ಲ ಅಮ್ಮ ಅಲ್ಲಿ, ಅಮ್ಮ ಅಮ್ಮನ ಕಿಸಿ. ನನಗೆ ಸ್ಯಾರಿ ಉಟ್ಕೊಳ್ಳೋದಂದರೆ ತುಂಬ ಇಷ್ಟ. ಈ ಥರ ಒಕೇಶನ್ಸಿಗೆ ನಾನು ಕಾಯ್ತಾ ಇರ್ತೀನಿ. ಈ ಥರ ಯಾವುದಾದ್ರೂ ಹಬ್ಬ ಬಂದರೆ ಅಥವಾ ಏನಾದರೂ ಫಂಕ್ಷನ್ಸ್ ಬಂದರೆ ಅವಾಗ ಉಟ್ಕೊಂಡು ರೆಡಿ ಆಗೋದಕ್ಕೆ ನಂಗೆ ತುಂಬ ಇಷ್ಟ. ಇವತ್ತು ನಾನಿಲ್ಲಿ ಗ್ರೀನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನನಗೆ ಈ ಕಲರ್ ತುಂಬ ಇಷ್ಟ ಆ್ಯಂಡ್ ಈ ಸ್ಯಾರಿ ಕೂಡ ತುಂಬಾ ಇಷ್ಟ. ಆ್ಯಂಡ್ ನನ್ನ ಹತ್ರ ಈ ರೆಡಿಮೇಡ್ ಬ್ಲೌಸ್ ಇತ್ತು ಪಿಂಕ್ ಕಲರಲ್ಲಿ, ಅದನ್ನೇ ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಆಯಿತಾ. ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತ ಅಂದ್ಕೊಳ್ತಾನೆ ಇದ್ದೀನಿ, ಬಟ್ ಈ ಬ್ಲೌಸ್ ಹಾಕಿ ನನಗೆ ಸ್ಟಿಚ್ ಮಾಡಿಸ್ಬೇಕಂತಲೇ ಅನ್ನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಇದು ಮ್ಯಾಚ್ ಆಗಿದೆ. ಆ್ಯಂಡ್ ನಾನು ತುಂಬ ಸಿಂಪಲ್ ಆಗಿರೋ ಒಂದು ಇಯರಿಂಗ್ ಮತ್ತು ಒಂದು ನೆಕ್ ಪೀಸ್ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿನ ನನ್ನ ಸಿಸ್ಟರ್ ಇನ್ ಲಾ ನನ್ನ ಸೀಮಂತಕ್ಕೆ ಗಿಫ್ಟ್ ಮಾಡಿದ್ರು. ಈ ಕಲರ್ ಕಾಂಬಿನೇಷನ್ ಸ್ಯಾರಿ ನನ್ನ ಹತ್ರ ಇರಲೇ ಇಲ್ಲ, ಬಟ್ ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಮುಟ್ಟು ಯಾರು ಇಟ್ಟಿದ್ದು? ನಾನು ಬೊಟ್ಟಿಟ್ಟಿದ್ವಿ, ಓಲೆ ಹಾಕಿ. ನೀನೇ ಓಲೆ ತೆಗೆದ್ಬಿಟ್ಟೆ. ಅದು ಚಿನ್ನದಲ್ಲಿ ಹಾಯ್ ಪ್ಲೇನ್ ಕಿಸ್. ಇನ್ನೊಂದ್ಸರಿ ಬೇಕಾ? ಚೆನ್ನಾಗಿರಲ್ಲ? ಇವಾಗ ಅದೆಲ್ಲ ಬೇಡ. ಅಮ್ಮ ಒಂದು ಕೆನೆ ಕಿಸಿ ಕೊಟ್ಟು. ಮನೇಲಿ ಮಕ್ಕಳಿರುವಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ. ನನಗಂತೂ ನನ್ನ ಮಗನ ಜೊತೆ ಆಟ ಆಡಿಕೊಂಡು ಒಳ್ಳೆ ಟೈಮ್ ಪಾಸ್ ಆಗ್ತಾ ಇರುತ್ತೆ. ಒಂದೊಂದ್ಸರಿ ಕೋಪನೂ ಬರೆಸ್ತಾನೆ, ಬಟ್ ದಟ್ಸ್ ಓಕೆ, ಮಗು ಅಲ್ವಾ. ಸೊ ಅವನ್ನ ಇಟ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಫೈನಲಿ ಪೂಜೆ ಕೂಡ ಆಯಿತು. ಏನೋ ಒಂಥರ ನೆಮ್ಮದಿ ಮತ್ತು ಮನಸ್ಸಿಗೆ ಶಾಂತಿ ಅಲ್ವಾ ಈ ಥರ ಪೂಜೆಗಳೆಲ್ಲ ಮಾಡ್ಕೊಳ್ಳೋದು. ನಾನಿವತ್ತು ಈ ಪೀಠದ ಮೇಲೆ ಶ್ರೀರಾಮರ ಮೂರ್ತಿ ಇದೆ ನಮ್ಮ ಮನೇಲಿ ಒಂದು ಚಿಕ್ಕದು, ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಗೆ ತುಳಸಿ ಮಾಲೆ ಹಾಕಬೇಕು. ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ತುಳಸಿ ಹಾಗೆಯೇ ಸಾವಂತಿಗೆ, ಕೆಂಪು ರೋಸ್ ಇದರಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ.
ಸದಾ ಹೀಗೆ ನಮ್ಮ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ನೋಡಿ ಎಷ್ಟು ಲಕ್ಷಣವಾಗಿ ದೇವ್ರ ಮನೆ ಕಾಣ್ತಾ ಇದೆ ಅಂತ. ಸೊ ಪೂಜೆ ಆದಮೇಲೆ ನನಗೆ ದೇವ್ರ ಮನೆ ನೋಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಲ್ವಾ, ಆ ದೀಪಗಳು ಹಚ್ಚಿರೋದು ಅಥವಾ ಅಲಂಕಾರ ಮಾಡಿರೋದಾಗಲಿ ಚಿಕ್ಕ ಚಿಕ್ಕದರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ನನ್ನ ಪೀಠದ ಅಲಂಕಾರನೇ ಎಷ್ಟು ಸರಿ ನೋಡ್ತಾ ಇದ್ದೆ, ಆ ರಂಗೋಲಿಗಳು, ಆ ಚಿತ್ರಗಳು ಎಷ್ಟು ಆ್ಯಕ್ಯುರೇಟಾಗಿ ಕಾಣ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ನೋಡುವಾಗ ನನಗೇನೋ ಒಂಥರ ಸಂತೋಷ ಆಯಿತು. ಅಗ್ಗು ನನ್ನ ಮಗನಿಗೆ ಇವತ್ತು ರೆಡಿ ಮಾಡುವಾಗ ನಾನು ಹೇಳಿದ್ದೆ ಇವತ್ತು ಮಾಮಿ ಹ್ಯಾಪಿ ಬರ್ತ್ಡೇ, ಸೊ ಅದಕ್ಕೆ ನೀನು ರೆಡಿ ಆಗಬೇಕಂತ ಹೇಳಿದ್ದೆ. ಅವ್ನು ಅಂದ್ಕೊಂಡಿದ್ದೆ ಹ್ಯಾಪಿ ಬರ್ತ್ಡೇ ಅಂತಂದರೆ ಈವ್ನಿಂಗ್ ಆಚೆ ಕರ್ಕೊಂಡು ಹೋಗ್ತೀನಿ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನಿಗೆ ಅಂತ. ಸೊ ಅವ್ನು ಕೇಳ್ತಾನೆ ಇದ್ದ, ಅಮ್ಮ ಮಾಮಿ ಬರ್ತ್ಡೇ ಅಂತ. ಅದಕ್ಕೆ ನಾನು ಆಚೆ ಬಂದೆ, ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗೋಣ ಅಂತ. ಅಲ್ಲಿ ಹಾಗೆ ಅವ್ನ ಫ್ರೆಂಡ್ಸ್ ಸಿಕ್ಕಿದ್ರು, ನಮ್ಮ ರೋಡಲ್ಲೇ ಇರೋದು ಇಬ್ಬರು ಮಕ್ಕಳು, ಅವರು ಸಿಕ್ಕಿದ್ರು. ಅವರು ನಾನು ಎಲ್ಲರೂ ನಮ್ಮ ಮನೆ ಹಿಂದೆ ರೋಡಲ್ಲೇ ಒಂದು ಗಣೇಶ ದೇವಸ್ಥಾನ ಇದೆ, ಅಲ್ಲಿ ಹೊಸದಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಆಗಿದೆ. ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಲ್ಲೆಲ್ಲ ತೋರಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ನಾವು ವಾಪಸ್ ಮನೆಗೆ ಹೋದ್ವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ನಾನು ಮಾಡಿರೋ ಪೂಜೆ ಆಗಲಿ, ಆ ಪೂಜೆ ವಿಧಾನ ಅದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್.